ನೋಡಿ, ಅಹಿಂದ ನೋಡಬೇಕು ಈ ಪ್ರಶ್ನೆಯನ್ನ ಜನರಿಗೆ ಕೇಳಬೇಕಾಗುತ್ತೆ. ಇವತ್ತು ಅಹಿಂದ ನಾಯಕನನ್ನ ಒಂದು ವಿದಾಯ ಕೊಡಿಸಿದ್ದಾರೆ ಅಂದ್ರೆ ಅದು ಒಪ್ಪಂದದ ಮೂಲಕ ಆಗಿದೆ. ಅವರಿಗೆ ಒಳ್ಳೆಯ ಅವಕಾಶಗಳನ್ನು ಸಹ ಕೊಟ್ಟಿದೆ. ಯಾಕಂದ್ರೆ ಸುಮಾರು 8 ವರ್ಷ ಅವರನ್ನ ಮುಖ್ಯಮಂತ್ರಿಗಳನ್ನ ಮಾಡಿದೆ, ಸಭೆಯ ಪ್ರತಿಪಕ್ಷದ ನಾಯಕರನ್ನ 2 ಬಾರಿಯಾಗಿ ಮಾಡಿದೆ, ಮತ್ತು ಹೋರಾಟಗಳಲ್ಲಿ ಅವ್ರನ್ನೇ ಮುಂಚೂಣಿಯಾಗಿಬಿಟ್ಟಿದೆ. ಈಗ ಅವಕಾಶ ಕೊಟ್ಟಾಗ ನಾಯಕ ಬೆಳೆಯೋದಕ್ಕೆ ಸಾಧ್ಯ. ಈಗ ನೀವು ಪ್ರತಿಪಕ್ಷದ ನಾಯಕ ಅಂತ ಕೊಟ್ಟಾಗ ಮಾಧ್ಯಮಗಳು ಸಹ ನಿಮ್ಮನ್ನ ಮಾತಾಡಿಸುತ್ತವೆ. ಇಲ್ಲ ಅಂದ್ರೆ ನಮ್ಮಂತವ್ರನ್ನ ಯಾರು ಮಾತಾಡಿಸ್ತಾರೆ? ಯಾವ್ದಾದ್ರು MLAಗಳು ಯಾರು ಮಾತಾಡಿಸ್ತಾ ಇದ್ದಾರೆ? ಯಾರು ಮಾತಾಡ್ಸೋದಿಲ್ಲ. ಅವರ ಹೇಳಿಕೆಗಳೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಅಹಿಂದ ಇನ್ನೊಬ್ಬ ನಾಯಕನನ್ನ, ಇವರಂತೆಯೇ ಇರತಕ್ಕಂಥ ಒಬ್ಬ ನಾಯಕನನ್ನ ಬೆಳೆಸಬೇಕಾಗಿತ್ತು. ಇಲ್ಲ ಒಂದಿಬ್ಬರನ್ನಾದ್ರೂ ಬೆಳೆಸಬೇಕಾಗಿತ್ತು. ಆ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲೋ ಸೋತಿದ್ದಾರೆ. ಯಾರನ್ನೂ ಸಹ ಸಮರ್ಥವಾಗಿ ಬೆಳೆಸಿಲ್ಲ, ಆರ್ಥಿಕವಾಗಿ ಬೆಳೆಸಿದ್ದಾರೆ. ನಾನು ಆರ್ಥಿಕವಾಗಿ ಬೈರತಿ ಸುರೇಶ್ ಬೆಳೆದಿದ್ದಾರೆ, ಇನ್ನೊಬ್ರು ಮತ್ತು HM ರೇವಣ್ಣವರು ಬೆಳೆದಿದ್ದಾರೆ, ಜಾರಕಿಹೊಳಿ ಅವರು ಬೆಳೆದಿರ್ಬೋದು. ಸಾಕಷ್ಟು ಜನ ಹಿಂದುಳಿದ ವರ್ಗದ ನಾಯಕರು ಇವತ್ತು ಸಾಕಷ್ಟು ಕುರುಬ ಸಮಾಜದ MLAಗಳು ಸುಮಾರು 8-9 ಜನ MLA ಆಗಿದ್ದಾರೆ. ಅವ್ರಿಗೆ ಟಿಕೆಟ್ಗಳು 20 ಟಿಕೆಟ್ಗಳು ಸಹ ಇವತ್ತು ಕಾಂಗ್ರೆಸ್ ಅವರಿಗೆ ಕೊಟ್ಟಿದೆ. ಅಂತಹ ಬೇರೆ ಬೇರೆ ಸಮಾಜಕ್ಕೂ, ಹಿಂದುಳಿದ ವರ್ಗದ ಸಮಾಜಕ್ಕೂ ಸಹ ಇವತ್ತು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಟಿಕೆಟ್ಗಳನ್ನು ಕೊಡಿಸಿ ಅದನ್ನ ಗೆಲ್ಸ್ಕೊಂಡು ಬಂದಿರತಕ್ಕಂಥ ಶ್ರೇಯ ಅವ್ರಿಗಿದೆ. ಆದರೆ ಅವರನ್ನ ದೊಡ್ಡ ಮಟ್ಟದ ನಾಯಕನಾಗಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದ್ರಲ್ಲಿ ಅವ್ರು ಎಡವಿದ್ದಾರೆ. ಅದರನ್ನ ಫಲವನ್ನ ಇನ್ನೊಂದು 20 ವರ್ಷ ಅವರೇ ಅನುಭವಿಸ್ಬೇಕಾಗುತ್ತೆ. ಆ ಅಹಿಂದ ಇದೆಯಲ್ಲ, ಆ ಅಹಿಂದ ವರ್ಗ ಅದು ಸಫರ್ ಆಗುತ್ತೆ. ಇವತ್ತು ಹೇಳಿದ್ರೆ, ಇವತ್ತು ಕೊಟ್ಬಿಟ್ರು ಆ ಅಹಿಂದದು ಒಂದು ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದ್ರು. ಆ ಬಿಡುಗಡೆ ಮಾಡಿದ ಅದನ್ನ ಅನುಷ್ಠಾನಕ್ಕೆ ತರಬೇಕಲ್ಲ. ಈಗ DK ಶಿವಕುಮಾರ್ ಅಂತಾರೆ ಹಗ್ಗ ಜಗ್ಗಟ್ಟಾಗುತ್ತೆ. ಒಂದು ಒಕ್ಕಲಿಗ ಸಮಾಜ ಅದನ್ನು ವಿರೋಧಿಸಿದೆ, ಲಿಂಗಾಯತ ಸಮಾಜ ವಿರೋಧಿಸಿದೆ, ಹಿಂದೆ ವಿರೋಧಿಸಿತ್ತು, ಮತ್ತು ಬ್ರಾಹ್ಮಣ ಸಮಾಜ ವಿರೋಧಿಸಿದ್ರು. ಆಗ ಒಳಗಡೆ ಇರ್ತಕ್ಕಂಥ ಹಗ್ಗ ಜಗ್ಗಾಟ ಇರ್ತವಲ್ಲ, ಅದೇನ್ ಮಾಡ್ತಾರೆ, ಮುಚ್ಚಿಡ್ತಾರೆ. ನಿನಗೂ ಬೇಡ ನನಗೂ ಬೇಡ, ಮುಚ್ಚಿಡೋಣ ಅಂತ ಕಾಯಕಲ್ಪದ. ಹಿಂದೆ ಕುಮಾರಸ್ವಾಮಿ ಅವ್ರು ಮಾಡಿದ್ದು ಹಾಗೇನೆ, ಯಡಿಯೂರಪ್ಪನವ್ರು ಮಾಡಿದ್ದು ಹಾಗೇನೆ, ಬೊಮ್ಮಾಯಿ ಮಾಡಿದ್ದು ಹಾಗೇನೆ, ನೆಕ್ಸ್ಟ್ ಸಿದ್ದರಾಮಯ್ಯನವರು ಒಂದು ರೀತಿಯಾದಂಥ ನಿರ್ಧಾರ ತಗೊಂಡಿದ್ರು. ಆಯ್ತು, ಒಂದ್ಸರಿ ಸರಿ ಇಲ್ಲ, ಇನ್ನೊಂದ್ಸರಿ ಮಾಡೋಣ, ಇನ್ನೊಂದ್ಸರಿ ಮಾಡಿ ಅದಕ್ಕೆ ಅನುಕೂಲವಾಗಂತ ವರ್ಗಕ್ಕೆ ಅನುಕೂಲ ಆಗ್ಲಿ, ಒಳ ಮೀಸಲಾತಿಗೆ ಅನುಕೂಲ ಆಗ್ಲಿ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಮಾತ್ರ ಎರಡನೇ ಪ್ರಶ್ನೆ ಇಲ್ಲ, ಅವರು ಹೋರಾಟಗಾರರು ಅತ್ಯುತ್ತಮವಾದಂತಹ ವಾಗ್ಮಿಗಳು, ರಾಜ್ಯದ ಎಲ್ಲರನ್ನು ಮೊಟಕುವಂತಹ ಒಂದು ಕ್ರಿಯಾಶೀಲತೆ ಇರತಕ್ಕಂತಹ ವ್ಯಕ್ತಿ. ಎಲ್ಲರನ್ನೂ ಸಹ ಯಾರೋ ಇಷ್ಟು ಧೈರ್ಯವಾಗಿ ಹಿಂದುಳಿದ ವರ್ಗದ ನಾಯಕರು ಮೇಲ್ವರ್ಗದ ನಾಯಕರನ್ನ ಅಷ್ಟು ಧೈರ್ಯವಾಗಿ ಸಮರ್ಥವಾಗಿ ಯಾರು ಎದುರಿಸಿ ಯಾರು ಉಳಿದಿರ್ಲಿಲ್ಲ. ಆ ಉಳಿವಿಕೆ ಆಫ್ಟರ್ ದೇವರಾಜ ಅರಸು ಇವರು ಅದನ್ನ ಮಾಡಿದ್ರು, ಅದು ತೋರಿಸ್ಕೊಟ್ರು. ಆ ಒಂದು ಶಕ್ತಿ, ಅಹಿಂದ ಶಕ್ತಿ ಏನು ಅನ್ನೋದನ್ನ ತೋರಿಸ್ಕೊಟ್ರು. ಆ ಶಕ್ತಿ ಇವತ್ತು ಅದಕ್ಕೆ ಒಂದು ರೀತಿಯಾದಂತಹ ಮೌನ ಆಗಿದೆ. ಆ ಮೌನಕ್ಕೆ ಇನ್ನು 15-20 ವರ್ಷಕ್ಕೆ ಅದು ಝೀರೋ ಆಗುತ್ತೋ. ನೆಕ್ಸ್ಟ್ ಇನ್ನೊಬ್ಬ ಉದ್ಭವ ಆಗ್ಬೇಕು, ಇನ್ನೊಬ್ಬ ನಾಯಕ ಉದ್ಭವ ಆಗ್ಬೇಕು. ಉದ್ಭವ ಹಾಗೆ ಆಗ್ತಾರೆ. ಯಾಕಂದ್ರೆ 60% ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 60% ಅಹಿಂದ ವರ್ಗ ಇದೆ. ಯಾವುದೇ ರಾಜ್ಯದಲ್ಲಾಗ್ಲಿ, ಕರ್ನಾಟಕದಲ್ಲೂ ಇದೆ. 60% ಅಹಿಂದ ವರ್ಗ ಇರಬೇಕಾದ್ರೆ ಇನ್ನೊಂದು ವರ್ಗ, ಕುರುಬ ಸಮಾಜನೇ ಅಂತಲ್ಲ, ಸಾಕಷ್ಟು ಸವಿತಾ ಸಮಾಜದಿಂದ ಒಬ್ಬ ಹುಟ್ಟಬಹುದು, ಯಾದವ ಸಮಾಜದಿಂದ ಒಬ್ಬ ಹುಟ್ಟಬಹುದು, ಇನ್ನೊಂದು ಸಮಾಜದಿಂದ ಒಬ್ಬ ಹುಟ್ಟಿ ಅವರ ಒಂದು ಕಾಯಕಲ್ಪಕ್ಕೆ ಮುಸಲ್ಮಾನ್ ಸಮಾಜದಿಂದ ಒಬ್ಬನ ಹುಟ್ಟಬೇಕು. ಅಂದ್ರೆ ಮುಸಲ್ಮಾನ್ ಸಮಾಜದಲ್ಲಿ ಹುಟ್ಟಿ ಪ್ರತಿಯೊಬ್ಬರನ್ನು ಸಹ ಸ್ವೀಕರಿಸುವಂತಹ ವ್ಯಕ್ತಿಯಾಗಿ ಬೆಳಿಬೇಕು. ಅದು ಈ ಸೆಕ್ಯುಲರಿಸಮ್ ಆಗ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಆ ಒಂದು ನಡವಳಿಕೆ ಆಗ್ಬೇಕು. ಅದನ್ನು ನಾವು ಸಿದ್ದನಗೌಡ್ರದ್ದು ಒಂದೇ ಒಂದು ರಿಪ್ಲೈ ತಗೊಬಿಡ್ತೀವಿ. ಸಿದ್ದನಗೌಡ್ರೆ,